ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ಆ ಒಂದು ರೋಪನ್ನು ಕಟ್ ಬರ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಲಾರಿಯನ್ನು ಇದೇ ಒಂದು ಡ್ರೆಜ್ಜರ್ನಲ್ಲಿರುವಂಥ ಒಂದು ಕ್ರೇನಿಂದ ಮೇಲೆತ್ತಲಾಗುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಆ ಒಂದು ಲಾರಿಯನ್ನು ಮೇಲೆತ್ತುವಂಥ ಒಂದು ದೃಶ್ಯವನ್ನು ನೋಡ್ತೀವಿ. ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಇದೀಗ ನೋಡ್ಬೋದು ನೀರಿನೊಳಗಿದ್ದಂಥ ಒಂದು ಲಾರಿಗೆ ಈಶ್ವರ್ ಮಲ್ಪೆ ಅವರು ಹಗ್ಗವನ್ನು ಕಟ್ ಬಂದಿದ್ರು. ಈ ಒಂದು ಟ್ರೆಜರ್ನಲ್ಲಿ ಇದ್ದಂಥ ಒಂದು ಕ್ರೇನಿಂದ ಈಗ ನೀರಿನೊಳಗಿಂದ ಮೇಲೆ ಕೆತ್ತಿದ್ದಾರೆ. ವೀಕ್ಷಕರೇ, ನಮಗೇನು ಮೊದಲನೇದಾಗಿ ಒಂದು ಲಾರಿ ಸಿಕ್ತು. ಸೊ ಆ ಒಂದು ಲಾರಿಯ ಚಕ್ರವನ್ನು ನೀವು ಗಮನಿಸ್ತಾ ಇರ್ಬೋದು. ಇದೀಗ ಲಾರಿಯ ಮಾಲಕರು ಸಹ ಕಾಣ್ತಾ ಇರ್ಬೋದು, ಮೇಲೆ ನಿಂತಿದ್ದಾರೆ. ಸೊ ಅವ್ರೀಗ ಕೆಳಗಡೆ ಬಂದು ಆ ಒಂದು ಏನು ನೀರಿನೊಳಗೆ ಏನು ಲಾರಿಯ ಫ್ರಂಟ್ ವೀಲ್ಸ್ಗಳು ಸಿಕ್ಕಿದೆ, ಸೊ ಅದನ್ನು ಚೆಕ್ ಮಾಡ್ತಾರೆ. ವೀಕ್ಷಕರೇ, ಆ ಒಂದು ವೀಲ್ಸ್ ಏನು ಪತ್ತೆ ಆಗಿದೆ ಲಾರಿಯ ಒಂದು ಚಕ್ರಗಳು, ಸೊ ಅದು ಬಂದು ಒಂದು ಟ್ಯಾಂಕರ್ನ ಅಂದರೆ LPG ಟ್ಯಾಂಕರ್ ನೀರೊಳಗೆ ಹೋಗಿತ್ತು. ಸೊ ಆ ಒಂದು ಟ್ಯಾಂಕರ್ನ ಚಕ್ರ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇದೀಗ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇದನ್ನು ಪರಿಶೀಲಿಸ್ತಾ ಇದ್ದಾರೆ. ಸೊ ಅದು ಯಾವ ಒಂದು ಗಾಡಿಯ ಚಕ್ರಗಳಾಗಿರ್ಬೋದು ಅಂತ. ವೀಕ್ಷಕರೇ, ಇದೀಗ ಮತ್ತೊಂದು ಲಾರಿ ಏನು ಪತ್ತೆ ಆಗಿತ್ತು, ಆ ಒಂದು ಲಾರಿಗೆ ಈಗ ಈ ಒಂದು ಡ್ರೆಜ್ಜರ್ ಕ್ರೇನನ್ನು ಕಟ್ಟಿ ಮೇಲೆತ್ತುವಂಥ ಒಂದು ಕಾರ್ಯಕ್ಕೆ ಈಶ್ವರ್ ಮಲ್ಪೆ ಅವರು ಮುಂದಾಗಿದ್ದಾರೆ. ಈಗ ಒಂದು ಕ್ರೇನ್ ರೋಪ್ನ ಕಟ್ಟಲಿಕ್ಕೆ ನೀರೊಳಗೆ ಹೋಗಿದ್ದಾರೆ. ಆ್ಯಂಡ್ ದೆನ್ ಹಿಂದೆ ಸಿಕ್ಕಂಥ ಒಂದು ಲಾರಿಯ ಒಂದು ವೀಲ್ಸ್ಗಳೇನಿದೆ ಅದು ಬಂದು LPG ಟ್ಯಾಂಕರ್ನ ವೀಲ್ ಆಗಿರ್ಬೋದು ಅಂತ ಒಂದು 90% ಕನ್ಫರ್ಮ್ ಆಗಿದೆ. ಸೊ ಅದನ್ನು ಸಹ ವಿಡಿಯೋ ಕೊನೆಯಲ್ಲಿ ಕೇಳೋಣ. ಇದೀಗ ಎರಡನೇ ಒಂದು ಲಾರಿಗೆ ರೋಪನ್ನು ಕಟ್ಟಲಿಕ್ಕೆ ಹೋಗಿದ್ರೆ ನೀವು ಗಮನಿಸ್ತಾ ಇರ್ಬೋದು, ನೋಡ್ಬೋದು. ಈ ಒಂದು ಕ್ರೇನ್ನ ಮೂಲಕ ಈಗ ಮೇಲೆತ್ತುವಂಥ ಒಂದು ಕೆಲಸ ನಡೆಯುತ್ತೆ. ಹಾಂ ಭಯ್ಯ, ಸಿಕ್ತಲ್ಲ ಒಂದು ಟ್ರಕ್ಕಿನ ಚಕ್ರಗಳು, ಸೊ ಅದು ಯಾವ ಟ್ರಕ್ ಇದು, ಯಾವ ട്രക്കിൻ്റെയാകിർಬೋದು? അത് ഏത് ട്രക്ക് എന്നറിയില്ല. അത് ട്രക്കിന്റെ ഫ്രണ്ട് വീലാണ് ഇപ്പോൾ കിട്ടിയിരിക്കുന്നത്. ആക്സിൽ വിത്ത് ആക്സിൽ അടക്കാണ് കിട്ടിയിരിക്കുന്നത്. അത് മനാഫിന്റെ ലോറി അല്ല, അത് പിന്നെ നമ്മുടെ ഭാരത് ബെൻസ് അല്ല, വേറെ ഏതോ ടാങ്കർ ലോറിയുടെയോ മറ്റോ ആണ് കിട്ടിയിരിക്കുന്നത്. 90% കൺഫേംഡ്. ഇറ്റ്സ് നോട്ട് മനാഫ്. 100% മനാഫ് ലോറി എല്ലാം കൺഫേം ആയിട്ട്. 100% മനാഫ് ലോറി എല്ലാം കൺഫേം ആയിട്ട്. ഇനിയിപ്പോൾ മനാഫ് ലോറി എവിടെയാണെന്ന് ഇനി വീണ്ടും നമ്മൾ തേടി പിടിക്കണം. ഇപ്പോൾ വേറെ എന്തോന്ന് കിട്ടുന്നുണ്ട്, അതുകൂടെ കിട്ടിയിട്ട് നമുക്ക് നോക്കാം എന്താണത്. പറയാറായിട്ടില്ല, ചെറിയ വണ്ടിയുടെ ആണെന്നാണ് ಈಶ್ವರ್ ಮಲ್ಪೆ പറഞ്ഞത്. നമുക്കത് നോക്കാം. ವೀಕ್ಷಕರೇ, ಇದೀಗ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಮಲಯಾಳಂನಲ್ಲಿ ಹೇಳಿದ್ರು. ಮಲಯಾಳಂ ವ್ಯೂವರ್ಸ್ ಕೂಡ ನೋಡ್ತಾ ಇರೋದ್ರಿಂದ ಏನು ಹೇಳಿದ್ರು ಅಂದರೆ, ಈಗ ನಮಗೇನು ಫ್ರಂಟ್ ವೀಲ್ಸ್ಗಳು ಸಿಕ್ಕಿದ್ವು ಅದೆಲ್ಲ ಬಂದು ಅರ್ಜುನ್ ಲಾರಿಯ ಒಂದು ಟ್ರಕ್ನಿಂದಲ್ಲ ಅಂತ 100% ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದೀಗ ಈಶ್ವರ್ ಮಲ್ಪೆ ಅವರು ಪತ್ತೆಯಾದಂಥ ಮತ್ತೊಂದು ಲಾರಿಗೆ ಹಗ್ಗವನ್ನು ಕಟ್ಟಿ ಬಂದಿದ್ದಾರೆ. ಸೊ ಅದನ್ನು ಸಹ ಈಗ ಮೇಲ್ತಂತ ಒಂದು ಕಾರ್ಯ ನಡೆಯುತ್ತೆ.
ಇಲ್ಲಿ ಟೈಟ್ ಆಗ್ತಾ ಉಂಟು, ಟೈಟ್ ಆಗ್ತಾ ಉಂಟು. Halo. Halo. ಅವರು ಟ್ರಕ್ದಾಗ್ತವೆ ಅವ್ರು ನೆತ್ತ ಆಯ್ತಾ ಟ್ಯಾಂಕರ್ದ ವೀಕ್ಷಕರೇ, ಇದೀಗ ಈ ಒಂದು ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಬಂದು ಆ ಒಂದು ಪತ್ತೆ ಆದಂಥ ಮತ್ತೊಂದು ಟ್ರಕ್ಕಿಗೆ ಕ್ರೇನ್ನ ಒಂದು ರೋಪ್ನ ಕಟ್ಟಲಿಕ್ಕೆ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಒಂದು ನೀರಿನೊಳಗಿರುವಂಥ ಮತ್ತೊಂದು ವಾಹನ ಕೂಡ ಮೇಲೆ ಬರುತ್ತೆ. ಸೊ ಅದನ್ನು ನಾವು ಮುಂದಿನ ವೀಡಿಯೋಸ್ಗಳಲ್ಲಿ ನೋಡ್ತೀವಿ, ಅಂದರೆ ಮುಂದಿನ ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ. ಎಷ್ಟು ಜನ ಸೇರಿದ್ದಾರೆ ಅಂತ, ಮತ್ತು ಮೀಡಿಯಾದವರು ಕೂಡ ಎಷ್ಟು ಜನ ಇದ್ದಾರೆ ಅಂತ ಗಮನಿಸ್ಬೋದು.